ನಮಸ್ಕಾರ ಟ್ರೇಡರ್ಸ್. ಈ ವಿಡಿಯೋನಲ್ಲಿ ನಾವು ಝೆರೋದಾ ಅಪ್ಲಿಕೇಶನನ್ನು ಹೇಗೆ ಯೂಸ್ ಮಾಡೋದಂತ ನೋಡೋಣ. ಫಸ್ಟು ನಿಮ್ಮ ಐಡಿಯಾನ ಹಾಕಿ ನಂತರ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿ. ಸೊ ಮೊದಲನೇದು ಫಂಡ್ಸ್ ಹೇಗೆ ಆ್ಯಡ್ ಮಾಡೋದಂತ ನೋಡೋಣ. ನೋಡಿ, ನಿಮ್ಮ ಐಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಫಂಡ್ಸ್ ಅಂತ ಇರುತ್ತೆ, ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಫಂಡ್ಸ್ ಇರುತ್ತೆ, ವಿತ್ಡ್ರಾ ಫಂಡ್ಸ್ ಇರುತ್ತೆ. ಆ್ಯಡ್ ಅಂತ ಕೊಟ್ಟರೆ ನಿಮಗೆ ಆಪ್ಷನ್ ತೋರಿಸುತ್ತೆ UPI, ಗೂಗಲ್ ಪೇ, ನೆಟ್ ಬ್ಯಾಂಕಿಂಗ್. ಈ 3 ವಿಧಗಳಲ್ಲಿ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ನಿಮ್ಮ SB ಅಕೌಂಟಿಂದ ಫಂಡ್ಸನ್ನು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೆಟ್ ಬ್ಯಾಂಕಿಂಗನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಎಷ್ಟು ಅಮೌಂಟ್ ಅಂತ ನಾನು ಸೆಲೆಕ್ಟ್ ಮಾಡಬೇಕು. ಸೊ ಅದಾದ ನಂತರ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಸೊ ಕಂಟಿನ್ಯೂ ಕೊಟ್ಟರೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಆಗಿರುತ್ತೆ. ಕಂಟಿನ್ಯೂ ಕೊಟ್ಟರೆ ನಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್, ಅನಂತರ OTP ಹಾಕಿದ್ರೆ ನನ್ನ ಡಿಮ್ಯಾಟ್ ಅಕೌಂಟಿಗೆ ಫಂಡ್ಸ್ ಕ್ರೆಡಿಟ್ ಆಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟು ಹೇಗೆ ಬೈ ಮಾಡೋದು, ಸೆಲ್ ಮಾಡೋದು ಅಂತ ನೋಡೋದಾದರೆ ಅದಕ್ಕೂ ಮೊದಲು ಸ್ಕ್ರಿಪ್ಪನ್ನು ಹೇಗೆ ಆ್ಯಡ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಟಾಟಾ ಸ್ಟೀಲಿನ ಒಂದು ಸ್ಕ್ರಿಪ್ಪನ್ನು ಆ್ಯಡ್ ಮಾಡಬೇಕಂತ ಇಟ್ಕೊಳ್ಳಿ. ಟಾಟಾ ಸ್ಟೀಲ್ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದಾಗ ನಿಮಗೆ ತುಂಬ ಆಪ್ಷನ್ಸ್ ತೋರಿಸುತ್ತೆ. ಯಾವುದನ್ನು ಸೆಲೆಕ್ಟ್ ಮಾಡಬೇಕಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಮೊದಲಿಗೆ ನೋಡಿ, ಟಾಟಾ ಸ್ಟೀಲ್ BSE ಮತ್ತು NSE ಇದೆ. ಯಾವಾಗಲೂ NSEಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಈಕ್ವಿಟಿ, ಯಾರು ಈಕ್ವಿಟಿ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡ್ತೀರಾ ಅವರಿಗೆ. ಇನ್ ಕೇಸ್ ನೀವೇನಾದರೂ ಫ್ಯೂಚರ್ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡೋರಿದ್ದರೆ ಸ್ಕ್ರಾಲ್ ಡೌನ್ ಮಾಡಿ. ಸೊ ಇಲ್ಲಿ ನಿಮಗೆ ಟಾಟಾ ಸ್ಟೀಲಿನ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಸೊ ನಿಮಗೆ ನೀವು ಯಾವ ಕಾಂಟ್ರಾಕ್ಟಲ್ಲಿ ಟ್ರೇಡ್ ಮಾಡಬೇಕು ಆ ಕಾಂಟ್ರಾಕ್ಟನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಸೊ ಅದೇ ರೀತಿ ಆಪ್ಷನ್ನಲ್ಲಿ ಟ್ರೇಡ್ ಮಾಡೋರಿದ್ದರೆ ಸೊ ನಿಮಗೆ ಇಲ್ಲಿ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 1300 ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡಿದ್ರೆ 1300 ಅಂತ ಹೇಳಿ ಅದರ ಕಾಂಟ್ರಾಕ್ಟ್ಸ್ ಒಟ್ಟು ನೆಕ್ಸ್ಟ್ 3 ಮಂತ್ಸಿನ ಕಾಂಟ್ರಾಕ್ಟ್ಸ್ ನಮಗೆ ತೋರಿಸುತ್ತೆ. ಸೊ ನಿಮಗೆ CE ಬೇಕಾ, PE ಬೇಕಾ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ ನೀವು ಡಿಸೈಡ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಓಕೆ. ಸೊ ಈಗ ನಾನು ಈಕ್ವಿಟಿನಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇರೋದ್ರಿಂದ ಸೊ ನಾನು NSE ಈಕ್ವಿಟಿಯನ್ನು ಆ್ಯಡ್ ಮಾಡ್ಕೊತೀನಿ. ಓಕೆ. ಸೊ ಆ್ಯಡ್ ಮಾಡಿದೆ ನಂತರ ಸೊ ಈಗ ನಾನು ಬೈ ಮಾಡಬೇಕು. ಬೈ ಮಾಡೋದಕ್ಕೆ 3 ರೀತಿಯಾದ ಆರ್ಡರ್ನ ಯೂಸ್ ಮಾಡ್ಬೋದು. ಒಂದು ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್, ಇನ್ನೊಂದು ಲಿಮಿಟ್ ಆರ್ಡರ್, ಅನಂತರ ಮಾರ್ಕೆಟ್ ಆರ್ಡರ್. ಓಕೆ. ಫಸ್ಟು ನಾನು ನಿಮಗೆ ಲಿಮಿಟ್ ಆರ್ಡರಲ್ಲಿ ಹೇಗೆ ಬೈ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ಈಗ ಟಾಟಾ ಸ್ಟೀಲ್ ಬಂದು 1257 ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿದೆ. ಸೊ ನಾನೀಗ ಇದಕ್ಕಿಂತ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಸ್ಕ್ರಿಪ್ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಾಯಿದೆ ಅದಕ್ಕಿಂತ ಕಡಿಮೆ ಪ್ರೈಸಿಗೆ ನಾನು ಬೈ ಮಾಡಬೇಕಂತ ಅಂದರೆ ಬೈ ಕೊಡಿ, ನಂತರ ಲಿಮಿಟ್ ಕೊಡಿ. ನಾನೀಗ ಕಡಿಮೆ ಬೆಲೆಗೆ ಬೈ ಮಾಡಬೇಕು. ನೋಡಿ, ಇಲ್ಲಿ ಪ್ರೈಸ್ ಅಂತಿದೆಯಲ್ಲ, ಇಲ್ಲಿ ಬಂದು 1250 ರೂಪಾಯಿ, 59 ರೂಪಾಯಿ ಟ್ರೇಡ್ ಆಗ್ತಾಯಿದೆ. ನಾನು 50 ರೂಪಾಯಿ ಬೈ ಮಾಡಬೇಕು. ಸೊ ಹಾಗಾಗಿ ಲಿಮಿಟ್ ಆರ್ಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇಂಟ್ರಾಡೇಗೆ ಬೈ ಮಾಡಬೇಕಾ, ಲಾಂಗ್ ಟರ್ಮಿಗೆ ಬೈ ಮಾಡಬೇಕಾ. ಇಂಟ್ರಾಡೇ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಪೊಸಿಷನನ್ನು ನಾನು 3 ಗಂಟೆ 15 ನಿಮಿಷಕ್ಕಿಂತ ಜಾಸ್ತಿ ಟೈಮಿಗೆ ತನಕ ನಾನು ಈ ಒಂದು ಪೊಸಿಷನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಓಕೆ. ಆ ದಿನದ 3 ಗಂಟೆ 15 ನಿಮಿಷ ತನಕ ಮಾತ್ರ ನಾನು ಇಟ್ಕೊಳ್ಳೋಕ್ಕಾಗುತ್ತೆ. ಸೊ ಸ್ವೈಪ್ ಟು ಬೈ ಕೊಟ್ಟಿದ ತಕ್ಷಣ ಪ್ಲೇಸ್ಡ್ ಅಂತ ಬರುತ್ತೆ. ಸೊ ಎಲ್ಲಿರುತ್ತೆ ಅಂತಂದರೆ ಇದು ಆರ್ಡರ್ಸ್ ಪೆಂಡಿಂಗಲ್ಲಿರುತ್ತೆ. ಯಾಕೆ ಪೆಂಡಿಂಗಲ್ಲಿರುತ್ತೆ ಅಂತಂದರೆ ನೋಡಿ, LTP ಅಂತ ಕಾಣಿಸ್ತಾ ಇದೆಯಾ. LTP ಅಂದರೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಅಂತ. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟಾಟಾ ಸ್ಟೀಲಿಂದ ಬಂದು ಆ ಪ್ರೈಸ್ ಇದೆ 1256 ರೂಪಾಯಿ ಇದೆ. ಸೊ ಯಾವಾಗ ಅದು 1250 ರೂಪಾಯಿಗೆ ಬರುತ್ತೆ ಆಗ ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಈ ಆರ್ಡರ್ನ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನು ಈಗ ಟಾಟಾ ಸ್ಟೀಲನ್ನು ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಾಯಿದೆ ಅದೇ ಪ್ರೈಸಿಗೆ ಬೈ ಮಾಡಬೇಕಂದ್ರೆ ಮಾರ್ಕೆಟ್ ಆರ್ಡರನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಇಮಿಡಿಯೇಟಾಗಿ ಬೈ ಆಗುತ್ತೆ. ಇದರ ಅಡ್ವಾಂಟೇಜ್ ಏನಂತ ಅಂದರೆ ಸೊ ಇಮಿಡಿಯೇಟಾಗಿ ಆರ್ಡರ್ ಪ್ಲೇಸ್ ಆಗುತ್ತೆ. ಬಟ್ ಡಿಸಡ್ವಾಂಟೇಜ್ ಏನಂತ ಅಂದರೆ ನನಗೆ ಬೇಕಾಗಿರುವಂಥ ಪ್ರೈಸ್ ಹೆಚ್ಚು ಕಡಿಮೆ ಆಗ್ಬೋದು. ಸಮ್ಟೈಮ್ಸ್ ಜಾಸ್ತಿಗೆ ಬೈ ಮಾಡ್ಬೋದು, ಸಮ್ಟೈಮ್ಸ್ ಕಡಿಮೆಗೆ ಬೈ ಮಾಡ್ಬೋದು. ಸೊ ಸ್ವೈಪ್ ಟು ಬೈ ಕೊಟ್ಟೆ. ಸೊ ಕಂಪ್ಲೀಟೆಡ್ ಅಂತ ಬಂತಲ್ಲ. ಸೊ ನೋಡಿ, ಆರ್ಡರ್ಸಲ್ಲಿ ಹೋಗಿ ಓಪನಲ್ಲಿ ನೋಡಿ, ಓಪನಲ್ಲಿ ಇಲ್ಲ. ಪೋರ್ಟ್ಫೋಲಿಯೋಗೆ ಹೋಗಿ, ಪೋರ್ಟ್ಫೋಲಿಯೋನಲ್ಲಿ ಪೊಸಿಷನ್ಸಲ್ಲಿ ನೋಡಿ, ಪೊಸಿಷನ್ಸಲ್ಲಿ ಓಪನ್ ಪೊಸಿಷನಲ್ಲಿ ನಮ್ಮ ಈ ಟಾಟಾ ಸ್ಟೀಲ್ ಇದೆ. ಓಕೆ. ಸೊ ಈಗ ಟಾಟಾ ಸ್ಟೀಲ್ ಕರೆಂಟ್ ಮಾರ್ಕೆಟ್ ಏನು ರನ್ ಆಗ್ತಾಯಿದೆ ನನಗೆ 1 ರೂಪಾಯಿ ಲಾಸಲ್ಲಿ ತೋರಿಸ್ತಾ ಇದೆ. ಓಕೆ. ಸೊ ಈಗ ಇದಕ್ಕೆ ಸ್ಟಾಪ್ ಲಾಸನ್ನು ಆ್ಯಡ್ ಮಾಡಬೇಕು. ಸೊ ಸ್ಟಾಪ್ ಲಾಸನ್ನು ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಅಂತ ಕೊಡಿ. ನಾನು ಪೊಸಿಷನನ್ನು ಬೈ ಮಾಡಿರೋದ್ರಿಂದ ಆ್ಯಡ್ ಅಂತ ಕೊಟ್ಟು ಸೊ ನನ್ನ ಸ್ಟಾಪ್ ಲಾಸ್ ಪೊಸಿಷನ್ ಏನಾಗಿರುತ್ತೆ, ಸೆಲ್ಲಿಂಗ್ ಪೊಸಿಷನ್ ಆಗಿರುತ್ತೆ. ಓಕೆ. ಸೊ ನಾನು ಬೈ ಮಾಡಿದ್ದೀನಿ ಅಂದರೆ ಫಸ್ಟು ಬೈ ಮಾಡಿದ್ದೀನಿ. ಸೊ ನಾನು ಲಾಸ್ ಬುಕ್ ಮಾಡೋದಾದರೆ ಸ್ಟಾಪ್ ಲಾಸ್ ಆರ್ಡರ್ನ ಸೆಲ್ ಹಾಕಬೇಕು. ಇವನ್ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ ಅಂದರೂ ಕೂಡ ಸೆಲ್ಲಿಂಗ್ ಆರ್ಡರನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ಸೆಲ್ ಅಂತ ಕೊಟ್ಟು ಯಾವ ಪ್ರೈಸಿಗೆ 1259 ರೂಪಾಯಿಗೆ ಬೈ ಮಾಡಿದ್ದೀನಿ, ನನ್ನ ಸ್ಟಾಪ್ ಲಾಸ್ ಬಂದು 1250 ರೂಪಾಯಿ ಆಗುತ್ತೆ. ಓಕೆ. ಸೊ ಈ ರೀತಿಯಾಗಿ ನಾನು
ಸ್ಟಾಪ್ ಲಾಸ್ ಆರ್ಡರ್ನ ಪ್ಲೇಸ್ ಮಾಡ್ತೀನಿ. ಸೊ ಇದು ಎಲ್ಲಿ ತೋರಿಸುತ್ತೆ ನನಗೆ ಅಂದರೆ ಆರ್ಡರ್ಸಲ್ಲಿ ಹೋಗಿ ಓಪನ್ ಆರ್ಡರ್ಸಲ್ಲಿ ತೋರಿಸುತ್ತೆ. ಓಕೆ, ಸೊ ಈಗ ನನ್ನ ಪೊಸಿಷನ್ ಇಲ್ಲಿ ರನ್ ಆಗ್ತಾ ಇದೆ. ಸೊ ಅದಕ್ಕೆ ನಾನಿಲ್ಲಿ ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡಿದ್ದೀನಿ. ಓಪನಲ್ಲಿ ತೋರಿಸ್ತದೆ. ಯಾವಾಗ ಈ ಪ್ರೈಸಿಗೆ ಬರುತ್ತೆ ಆಗ ನಾನು ಲಾಸನ್ನು ಬುಕ್ ಮಾಡ್ತೀನಿ. ಇನ್ ಕೇಸ್ ಓಕೆ 1260 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಆ ರೀತಿ ಹೋಗ್ತಾಯಿತ್ತು ಅಂತಂದರೆ ಈ ಒಂದು ಆರ್ಡರನ್ನು ನಾನು ಮಾಡಿಫೈ ಮಾಡ್ಬೋದು. ಹೇಗೆ ಅಂತ ಅಂದರೆ ನೋಡಿ, ಈ ಓಪನ್ ಆರ್ಡರ್ಸಲ್ಲಿ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿಫೈ ಕೊಡಿ. ಸೊ ನಿಮಗೆ ಯಾವ ಪ್ರೈಸಿಗೆ ಮಾಡಿಫೈ ಮಾಡಬೇಕು ಆ ಒಂದು ಪ್ರೈಸನ್ನು ಎಂಟರ್ ಮಾಡಿ. ಸೊ ನಂತರ ಮಾಡಿಫೈ ಅಂತ ಸ್ವೈಪ್ ಮಾಡಿದ್ರೆ ಇಮಿಡಿಯೇಟಾಗಿ ಆ ಒಂದು ಆರ್ಡರಿಗೆ ಮಾಡಿಫೈ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಸ್ಟಾಪ್ ಲಾಸನ್ನು ಸೆಟ್ ಮಾಡ್ಬೋದು, ಟಾರ್ಗೆಟನ್ನು ಸೆಟ್ ಮಾಡ್ಬೋದು. ಬಟ್ ಆದರೆ ಯಾವುದಾದ್ರೂ ಒಂದನ್ನು ಮಾತ್ರ ಸೆಟ್ ಮಾಡೋಕ್ಕಾಗತ್ತೆ. ಸೊ ಎರಡನ್ನೂ ಸೆಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟು ಈಗ ಈ ಆರ್ಡರನ್ನು ಕ್ಯಾನ್ಸಲ್ ಮಾಡಿ ನಂತರ ನಾನು ನನ್ನ ಪೊಸಿಷನನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಆರ್ಡರ್ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಈ ಪೊಸಿಷನ್ ಕ್ಲಿಯರ್ ಆಗೋದಿಲ್ಲ. ಎಕ್ಸಿಟ್ ಅಂತ ಕೊಟ್ಟರೆ ಇಮಿಡಿಯೇಟಾಗಿ ಸೆಲ್ ಆಗುತ್ತೆ. ಸ್ವೈಪ್ ಟು ಸೆಲ್ ಕಂಪ್ಲೀಟ್. ಓಕೆ, ನೋಡಿ ಆರ್ಡರ್ಸಲ್ಲಿ ಯಾವುದೇ ರೀತಿಯಾದ ಓಪನ್ ಆರ್ಡರ್ಸ್ ಇಲ್ಲ, ಎಕ್ಸಿಕ್ಯೂಟೆಡ್ ಆರ್ಡರ್ಸಲ್ಲಿ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟು ಇದೇ ಈಗ ಟಾಟಾ ಸ್ಟೀಲನ್ನು ನಾನು ಹೈಯರ್ ಪ್ರೈಸಿಗೆ ಬೈ ಮಾಡಬೇಕಂದ್ರೆ 1260 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ನಾನು ಇವಾಗ 65 ರೂಪಾಯಿಗೆ ಬೈ ಮಾಡಬೇಕಂತಂದರೆ ಬೈ ಅಂತ ಕೊಡಿ. ಸೊ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡಿ ಟ್ರಿಗರ್ ಕೊಟ್ಟು 1265 ರೂಪಾಯಿ ಅಂತ ಕೊಡಿ. ಸೊ ಸ್ವೈಪ್ ಟು ಬೈ ಕೊಡಿ. ಸೊ ಈಗ ಇದೆಲ್ಲಿರುತ್ತೆ, ಪೆಂಡಿಂಗಲ್ಲಿ ಆರ್ಡರ್ಸಲ್ಲಿ ಇರುತ್ತೆ. ಆರ್ಡರ್ಸ್ಗೆ ಹೋಗಿ ಓಪನ್ ಕೊಡಿ. ಸೊ ಇಲ್ಲಿದೆ. ಯಾವಾಗ ಟಾಟಾ ಸ್ಟೀಲ್ 1265 ರೂಪಾಯಿಗೆ ಬರುತ್ತೋ ಆಗ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದಾದ ನಂತರ ನಾನು ಬೇಕಂತ ಅಂದರೆ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟನ್ನು ಸೆಟ್ ಮಾಡ್ಕೋಬೋದು. ಓಕೆ, ಈಗ ಈ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿ ನಿಮಗೇನಾದರೂ ಒಂದೇ ಆರ್ಡರಲ್ಲಿ ಸ್ಟಾಪ್ ಲಾಸ್ ಮತ್ತು ಆರ್ಡರ್ ಎರಡನ್ನೂ ಪ್ಲೇಸ್ ಮಾಡಬೇಕಂತಂದರೆ ಸ್ಟಾಪ್ ಲಾಸ್ ಆರ್ಡರ್ ನೀವು ಅದೇ ರೀತಿ ನಿಮಗೆ ಒಂದೇ ಆರ್ಡರಲ್ಲಿ ಟಾಟಾ ಸ್ಟೀಲ್ಗೆ ಸ್ಟಾಪ್ ಲಾಸ್ ಮತ್ತು ಎಂಟ್ರಿ ಪ್ರೈಸ್ ಎರಡನ್ನೂ ಸೆಟ್ ಮಾಡಬೇಕಂತ ಅಂದರೆ ಟಾಟಾ ಸ್ಟೀಲ್ಗೆ ಹೋಗಿ ಬೈ ಕೊಡಿ. ಕವರ್ ಅಂತಿರುತ್ತೆ, ಕವರ್ ಆರ್ಡರ್ ಕೊಡಿ. ಓಕೆ, ಸೊ ಇಲ್ಲಿ ನೀವು ಎಂಟ್ರಿ ಪ್ರೈಸನ್ನು ಬೇರೆದು ಕೊಡೋದಕ್ಕಾಗೋದಿಲ್ಲ. ಬಟ್ ಮಾರ್ಕೆಟ್ ಪ್ರೈಸಿಗೆ ಬೈ ಆಗುತ್ತೆ. ಮಾರ್ಕೆಟ್ ಆರ್ಡರ್ಗೆ ಮಾತ್ರ ಇದು ವರ್ಕ್ ಆಗುವಂಥದ್ದು. ಓಕೆ, ಸೊ ನೀವೇನಾದರೂ ಹೈಯರ್ ಪ್ರೈಸಿಗೆ ಅಥವಾ ಲೋವರ್ ಪ್ರೈಸಿಗೆ ಬೈ ಅಥವಾ ಸೆಲ್ ಮಾಡಬೇಕಂತಂದರೆ ಈ ಒಂದು ಆರ್ಡರ್ ಎಫಿಷಿಯೆಂಟಾಗಿ ವರ್ಕ್ ಆಗೋದಿಲ್ಲ. ಸೊ ನೀವೇನಾದರೂ ಮಾರ್ಕೆಟ್ ಪ್ರೈಸಿಗೆ ಬೈ ಮಾಡಬೇಕಂದಾಗ ಮಾತ್ರ ಈ ಒಂದು ಆರ್ಡರ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಎಲ್ಲಿಗೆ ಕೊಡಬೇಕು, ಈಗ ಕರೆಂಟ್ ಮಾರ್ಕೆಟ್ ಏನು ರನ್ನಿಂಗ್ ಇದೆ ಆ ಪ್ರೈಸಿಗೆ ಬೈ ಆಗುತ್ತೆ. 1250 ರೂಪಾಯಿ ನನ್ನ ಸ್ಟಾಪ್ ಲಾಸ್ ಅಂತಂದರೆ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಇಲ್ಲಿ ಒಂದು ಆರ್ಡರ್ ನೋಡಿ, ಪೋರ್ಟ್ಫೋಲಿಯೋ ಪೊಸಿಷನಿಗೆ ಬಂದಾಗ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಇನ್ನೊಂದು ಸ್ಟಾಪ್ ಲಾಸ್ ಆರ್ಡರ್ ಏನಿದೆ ನೋಡಿ, ಇನ್ನೊಂದು ಸ್ಟಾಪ್ ಲಾಸ್ ಆರ್ಡರ್ ಏನಿದೆ ಅದು ಪೆಂಡಿಂಗಲ್ಲಿ ತೋರಿಸುತ್ತೆ. ಓಕೆ, ಅಟ್ ಎ ಟೈಮ್ ಎರಡು ಆರ್ಡರ್ ಅಂದರೆ ಸ್ಟಾಪ್ ಲಾಸ್ ಮತ್ತು ಎಂಟ್ರಿ ಪ್ರೈಸ್ ಬಂದು ಮಾರ್ಕೆಟ್ ಪ್ರೈಸ್ ಆಗಿರುತ್ತೆ. ಆ ಒಂದು ಪ್ರೈಸಿಗೆ ನಾವು ಬೈ ಮಾಡುವಂಥ ಸಂದರ್ಭದಲ್ಲಿ ಕವರ್ ಆರ್ಡರನ್ನು ಬಳಸ್ಬೋದು. ಓಕೆ, ಸೊ ಈಗ ಇದನ್ನು ನಾನು ಎಕ್ಸಿಟ್ ಮಾಡ್ತೀನಿ. ಎಕ್ಸಿಟ್ ಮಾಡಿದ್ರೆ ಪೊಸಿಷನ್ ಕ್ಲಿಯರ್ ಆಗುತ್ತೆ.